ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಅಂತ ಹೇಳ್ತಾ ನಾನು ಇಲ್ಲಿ ಒಂದು ನ್ಯೂ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮೆಲ್ರಿಗೂ ಕೂಡ ಒಂದು ಟಿಪ್ಸ್ ಕೊಡೋಣ ಅಂತ ವೀಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಇಲ್ಲಿ ಬೀಟ್ರೂಟ್ ಕ್ಯೂಬ್ಸ್ನ ಮಾಡಿಟ್ಕೊಂಡಿದ್ದೀನಿ. ನಾನು ಇಲ್ಲಿ ಇದನ್ನು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೊತೀನಿ, ಇಲ್ಲಾಂದರೆ ಬಿಸಿನೀರು ಹಾಕ್ಕೊಂಡು ಕುಡಿತೀನಿ. ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದು ಏನಂತ ನನಗೆ ನೀವು DM ಮಾಡಿದ್ರೆ ನಾನು ಹೇಳ್ತೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಇವತ್ತು ಲೆಗ್ ವರ್ಕೌಟ್ ಇತ್ತು. ನನಗಂತೂ ತುಂಬಾ ಇರಿಟೇಟ್ ವರ್ಕೌಟ್ ಅಂದರೆ ಲೆಗ್ ವರ್ಕೌಟ್. ನಾನು ಆ ಲೆಗ್ ವರ್ಕೌಟ್ನ ಮುಗಿಸ್ಕೊಂಡು ಬಂದು ನಾನು ಬ್ರೇಕ್ಫಾಸ್ಟ್ನ ಕಂಪ್ಲೀಟ್ ಮಾಡಿದೆ. ನಾನು ಬ್ರೇಕ್ಫಾಸ್ಟ್ಗೆ 2 ಬ್ರೌನ್ ಬ್ರೆಡ್ ಮತ್ತು ಸ್ವಲ್ಪ ಫ್ರೂಟ್ಸ್ನ ತೊಗೊಂಡಿದ್ದೆ, ಪೈನಾಪಲ್ ಇತ್ತು ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನ ಊಟಕ್ಕೆ ನಾನು ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇದೇ ಟಿಪ್ಸ್. ನಾನು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಬಾಯ್ಲ್ಡ್ ರೈಸ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಾಯ್ಲ್ಡ್ ರೈಸ್ನ ಮಾಡೋಣ ಅಂತ ಮಾಡ್ತಿದ್ದೀನಿ. ನಾನು ಬಾಯ್ಲ್ಡ್ ರೈಸ್ನ ಯಾವ ಥರ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಇಲ್ಲಿ 1 ಗ್ಲಾಸ್ ಅಕ್ಕಿನ ತೊಗೊಂಡು ನೀಟಾಗಿ ಅದನ್ನ ತೊಳ್ಕೊಂಡು ಅದಕ್ಕೆ ಸ್ವಲ್ಪ ನೀರು, ಉಪ್ಪು ಮತ್ತು ತರಕಾರಿ, ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು, ನಾನು ಏನು ಅಕ್ಕಿ ಹಾಕಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರನ್ನ ಹಾಕ್ಕೊಂಡೆ. ಯಾಕಂದರೆ ಅದು ಗಂಜಿ ಥರ ಆಗಬೇಕು ಅಂತ ಹೇಳ್ಬಿಟ್ಟು. ಇದು ಹೆಲ್ತಿಗೆ ತುಂಬಾ ಬೆನಿಫಿಟ್ಟು ಮತ್ತು ನಮಗೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ನಾನು ಇಲ್ಲಿ ಇದನ್ನು ಒಂದು 5ರಿಂದ 6 ವಿಜಿಲ್ನ ಹೊಡೆಸ್ಕೊಂಡೆ. ಒಂದು 6 ವಿಜಿಲ್ ಆದಮೇಲೆ ಅನ್ನ ಈ ಥರ ಬಂದಿತ್ತು. ಇದು ಗಂಜಿ ಆಗಿರಲಿಲ್ಲ. ನಾವು ಇದು ಗಂಜಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನಾನು ಸ್ವಲ್ಪ ಇದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಒಂದು ಬೌಲ್ನ ತೊಗೊಂಡು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು, ನನಗೆ ಎಷ್ಟು ಮೆಜರ್ಮೆಂಟ್ ಬೇಕೋ ಅಷ್ಟು ಮೆಜರ್ಮೆಂಟಲ್ಲಿ ನೀರನ್ನ ಹಾಕ್ಕೊಂಡು ಮತ್ತು ಅದನ್ನು ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡೆ. ಅದಾದಮೇಲೆ ಲಾಸ್ಟ್ ಕನ್ಸಿಸ್ಟೆನ್ಸಿ ನನಗೆ ಈ ಥರ ಬಂದಿತ್ತು. ನಾನು ಅದಕ್ಕೆ ಸ್ವಲ್ಪ ಮೊಸರು, ಉಪ್ಪಿನಕಾಯಿನ ಆ್ಯಡ್ ಮಾಡಿಕೊಂಡು ನನ್ನ ಮಧ್ಯಾಹ್ನ ಲಂಚ್ನ ಮುಗಿಸ್ಕೊಂಡೆ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ಮತ್ತು ಡಯಾಬಿಟಿಸ್ ಅವ್ರಿಗೆ ಮತ್ತು ತುಂಬಾ ಹೆಲ್ಪ್ ಆಗುತ್ತೆ. ಇದೇ ಥರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಅಪ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಸಿ ಸೂನ್, ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.